ನಮಸ್ಕಾರ ಸ್ನೇಹಿತರೆ. ಇತಿಹಾಸದಲ್ಲಿ ಕೆಲವರು ಅಧಿಕಾರಕ್ಕಾಗಿ ಬದುಕುತ್ತಾರೆ, ಆದರೆ ಕೆಲವರು ತಮ್ಮ ಜೀವನವನ್ನೇ ಇತಿಹಾಸವನ್ನಾಗಿ ಮಾಡುತ್ತಾರೆ. ಇಂದು ನಾವು ಮಾತನಾಡಲಿರುವ ವ್ಯಕ್ತಿ ಒಬ್ಬ ಬಡ ಕುಟುಂಬದ ಹುಡುಗ, ರೇಡಿಯೋ ಕಾಮಿಟೇಟರ್, ಹಾಲಿವುಡ್ ನಟ, ರಾಜಕೀಯ ಪ್ರವೇಶಿಸಿದ ಅನಿರೀಕ್ಷಿತ ನಾಯಕ ಮತ್ತು ಅಮೆರಿಕದ 40ನೇ ಅಧ್ಯಕ್ಷ ರೊನಾಲ್ಡ್ ವಿಲ್ಸನ್ ರೇಗನ್. ಇದು ಕೇವಲ ಒಬ್ಬ ಅಧ್ಯಕ್ಷನ ಕಥೆಯಲ್ಲ, ಇದು ನಂಬಿಕೆ, ಶ್ರಮ ಮತ್ತು ಆತ್ಮವಿಶ್ವಾಸದ ಕತೆ. ರೊನಾಲ್ಡ್ ರೇಗನ್ ಅವರು 1911 ಫೆಬ್ರವರಿ 6ರಂದು ಅಮೆರಿಕ ದೇಶದ ಇಲಿನಾಯ್ಸ್ ರಾಜ್ಯದ ಟ್ಯಾಂಪಿಕೋ ಎಂಬ ಸಣ್ಣ ಪಟ್ಟಣದಲ್ಲಿ ಜನಿಸಿದರು. ಅವರ ತಂದೆ ಜಾಕ್ ರೇಗನ್ ಒಬ್ಬ ಸಾಮಾನ್ಯ ಅಂಗಡಿ ನೌಕರ. ಮದ್ಯಪಾನದ ಚಟದಿಂದ ಜೀವನದಲ್ಲಿ ಸಾಕಷ್ಟು ಹೋರಾಟ ಅನುಭವಿಸಿದವರು. ತಾಯಿ ನೆಲ್ಲೆ ವಿಲ್ಸನ್ ರೇಗನ್ ಧಾರ್ಮಿಕ, ಕರುಣಾಮಯಿ, ಮಗನ ಮನಸ್ಸಿನಲ್ಲಿ ನೈತಿಕ ಮೌಲ್ಯಗಳನ್ನು ಬಿತ್ತಿದ ಶಕ್ತಿಶಾಲಿ ಮಹಿಳೆ. ಕುಟುಂಬದ ಆರ್ಥಿಕ ಸ್ಥಿತಿ ದುರ್ಬಲವಾಗಿತ್ತು. ಮನೆ ಬದಲಾವಣೆ, ಉದ್ಯೋಗದ ಅಸ್ಥಿರತೆ ಇವೆಲ್ಲ ರೇಗನ್ ಅವರ ಬಾಲ್ಯವನ್ನು ಗಟ್ಟಿಗೊಳಿಸಿತು. ಆದರೂ ಈ ಬಾಲಕನ ಕಣ್ಣುಗಳಲ್ಲಿ ಭರವಸೆಯ ಕನಸುಗಳು ಮಿಂಚುತ್ತಿದ್ದವು. ರೊನಾಲ್ಡ್ ರೇಗನ್ ಅವರು ಯುರೇಕಾ ಕಾಲೇಜಿನಲ್ಲಿ ಶಿಕ್ಷಣ ಪಡೆದರು. ಅಲ್ಲಿ ಅವರು ನಾಟಕಗಳಲ್ಲಿ ಅಭಿನಯಿಸಿದರು, ಕ್ರೀಡೆಗಳಲ್ಲಿ ಭಾಗವಹಿಸಿದರು, ಭಾಷಣ ಕಲೆ ಬೆಳೆಸಿಕೊಂಡರು. ಅವರ ಮಾತಿನ ಶಕ್ತಿ ಅಷ್ಟೊಂದು ಪ್ರಭಾವಶಾಲಿಯಾಗಿತ್ತು ಎಂದರೆ ಜನರು ಮೌನವಾಗಿ ಕೇಳುತ್ತಿದ್ದರು. ಕಾಲೇಜು ನಂತರ ಅವರು ರೇಡಿಯೋ ಕಾಮಿಟೇಟರ್ ಆಗಿ ಕೆಲಸ ಆರಂಭಿಸಿದರು. ಫುಟ್ಬಾಲ್ ಪಂದ್ಯಗಳನ್ನು ನೇರವಾಗಿ ನೋಡದೆ ಕೇವಲ ಟೆಲಿಗ್ರಾಮ್ ಮಾಹಿತಿಯಿಂದಲೇ ರೋಚಕವಾಗಿ ವಿವರಿಸುತ್ತಿದ್ದವರು. ರೊನಾಲ್ಡ್ ರೇಗನ್ ಇಲ್ಲಿಂದಲೇ ಅವರ ಕಥನ ಶೈಲಿ ಜನರನ್ನು ಸೆಳೆಯಲು ಆರಂಭಿಸಿತು. 1937ರಲ್ಲಿ ರೇಗನ್ ಅವರ ಜೀವನದಲ್ಲಿ ಮಹತ್ವದ ತಿರುವು. ವಾರ್ನರ್ ಬ್ರದರ್ಸ್ ಸ್ಟುಡಿಯೋದಿಂದ ಸಿನಿಮಾ ಅವಕಾಶ. ಅವರು ಸುಮಾರು 50ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದರು. ಅವರ ಪ್ರಮುಖ ಚಿತ್ರಗಳು ನುಟ್ಟೆ ರಾಕ್ನೆ, ಆಲ್ ಅಮೆರಿಕನ್, ಕಿಂಗ್ಸ್ ರಾ, ಬೆಡ್ ಟೈಮ್ ಫಾರ್ ಬೊಂಜೋ. ಅವರು ಸೂಪರ್ ಸ್ಟಾರ್ ಆಗಿದ್ದರು. ಶಿಸ್ತು, ಸಮಯ ಪಾಲನೆ ಮತ್ತು ವೃತ್ತಿಪರತೆಗೆ ಹೆಸರಾದರು. ನಂತರ ಸ್ಕ್ರೀನ್ ಆಕ್ಟರ್ ಗೈಲ್ಡ್ ಯೂನಿಯನ್ ಅಧ್ಯಕ್ಷರಾದರು. ಇಲ್ಲಿ ಅವರು ಕಮ್ಯುನಿಸಂ ವಿರುದ್ಧ ಧ್ವನಿ ಎತ್ತಿದರು. ಇದೇ ಅವರ ರಾಜಕೀಯ ಚಿಂತನೆಯ ಆರಂಭ. ಮೊದಲು ರೇಗನ್ ಡೆಮಾಕ್ರೆಟಿಕ್ ಪಕ್ಷದಲ್ಲಿದ್ದರು, ಆದರೆ ಕಾಲಕ್ರಮೇಣ ಅವರು ರಿಪಬ್ಲಿಕನ್ ಪಕ್ಷದತ್ತ ವಾಲಿದರು. 1964ರಲ್ಲಿ ಎ ಟೈಮ್ ಫಾರ್ ಚೂಸಿಂಗ್ ಎಂಬ ಭಾಷಣ ಅಮೆರಿಕದ ರಾಜಕೀಯವನ್ನೇ ಬೆಚ್ಚಿ ಬೀಳಿಸಿತು. 1966ರಲ್ಲಿ ಅವರು ಕ್ಯಾಲಿಫೋರ್ನಿಯಾ ರಾಜ್ಯದ ಗವರ್ನರ್ ಆಗಿ ಆಯ್ಕೆಯಾದರು. ಗವರ್ನರ್ ಆಗಿ ಅವರು ಸರ್ಕಾರಿ ವೆಚ್ಚ ನಿಯಂತ್ರಣ ಮಾಡಿದರು, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿದರು, ಆರ್ಥಿಕತೆಯಲ್ಲಿ ಶಿಸ್ತನ್ನು ಮೂಡಿಸಿದರು. ಇವುಗಳ ಮೂಲಕ ಅವರು ರಾಷ್ಟ್ರ ಮಟ್ಟದ ನಾಯಕನಾಗಿ ಹೊರಹೊಮ್ಮಿದರು. 1981 ಜನವರಿ 20ರಂದು ರೊನಾಲ್ಡ್ ರೇಗನ್ ಅವರು ಅಮೆರಿಕದ 40ನೇ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು. ಅವರ ಒಂದು ಘೋಷಣೆ, ಗೌರ್ಮೆಂಟ್ ಈಸ್ ನಾಟ್ ದ ಸೊಲ್ಯೂಷನ್ ಟು ಅವರ್ ಪ್ರಾಬ್ಲಮ್, ಗೌರ್ಮೆಂಟ್ ಈಸ್ ದ ಪ್ರಾಬ್ಲಮ್. ಅವರ ಪ್ರಮುಖ ಸಾಧನೆಗಳನ್ನು ನೋಡೋದಾದರೆ ಆರ್ಥಿಕ ಸುಧಾರಣೆಗಳನ್ನು ಮಾಡ್ತಾರೆ. ತೆರಿಗೆ ಕಡಿತ, ಉದ್ಯಮಗಳಿಗೆ ಉತ್ತೇಜನ, ಉದ್ಯೋಗ ಸೃಷ್ಟಿ, ಶೀತಲ ಸಮರದಲ್ಲಿ ನಾಯಕತ್ವವನ್ನು ವಹಿಸ್ತಾರೆ. ಸೋವಿಯತ್ ಯೂನಿಯನ್ ವಿರುದ್ಧ ಕಠಿಣ ನಿಲುವನ್ನು ತಾಳ್ತಾರೆ. ಮಿಸ್ಟರ್ ಗೋರ್ಬಚೌ ಟೇರ್ ಡೌನ್ ದಿಸ್ ವಾಲ್ ಐತಿಹಾಸಿಕ ಮಾತನ್ನು ಹೇಳ್ತಾರೆ. ರಕ್ಷಣಾ ಶಕ್ತಿಯನ್ನು ವೃದ್ಧಿಸ್ತಾರೆ. ಅಮೆರಿಕದ ಸೇನಾ ಬಲವನ್ನು ಹೆಚ್ಚಳ ಮಾಡ್ತಾರೆ. ರಾಷ್ಟ್ರೀಯ ಆತ್ಮವಿಶ್ವಾಸವನ್ನು ಪುನರ್ ಸ್ಥಾಪನೆ ಮಾಡ್ತಾರೆ. ಅಮೆರಿಕನ್ನರಿಗೆ ಹೊಸ ಭರವಸೆಯನ್ನು ಮೂಡಿಸ್ತಾರೆ. ಅವರ ನಾಯಕತ್ವವೇ ಶೀತಲ ಸಮರದ ಅಂತ್ಯಕ್ಕೆ ದಾರಿ ಮಾಡಿಕೊಟ್ಟಿತು ಎಂದು ಇತಿಹಾಸ ಹೇಳುತ್ತದೆ. ರೊನಾಲ್ಡ್ ರೇಗನ್ ಅವರು ಒಬ್ಬ ಚಿಂತಕ, ಲೇಖಕ ಕೂಡ. ಅವರು ಬರೆದ ಪ್ರಮುಖ ಪುಸ್ತಕಗಳು ಆನ್ ಅಮೆರಿಕನ್ ಲೈಫ್, ಸ್ಪೀಕಿಂಗ್ ಮೈ ಮೈಂಡ್, ದ ರೇಗನ್ ಡೈರೀಸ್. ಈ ಪುಸ್ತಕಗಳಲ್ಲಿ ಅವರ ಆಲೋಚನೆ, ನಂಬಿಕೆ, ಹೋರಾಟ ಎಲ್ಲವೂ ಜೀವಂತವಾಗಿದೆ. ರೊನಾಲ್ಡ್ ರೇಗನ್ ಅವರು ಅಧ್ಯಕ್ಷ ಸ್ಥಾನದಿಂದ ನಿವೃತ್ತಿಯಾದ ನಂತರ ಅವರಿಗೆ ಅಲ್ಝೈಮರ್ಸ್ ರೋಗ ಇರುವುದು ತಿಳಿಯಿತು. 2004 ಜೂನ್ 5ರಂದು ರೊನಾಲ್ಡ್ ರೇಗನ್ ಅವರು ನಿಧನರಾದರು.
ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಬಾಲಕ ತನ್ನ ನಂಬಿಕೆ, ಶ್ರಮ ಮತ್ತು ಧೈರ್ಯದ ಮೂಲಕ ವಿಶ್ವದ ಶಕ್ತಿಶಾಲಿ ರಾಷ್ಟ್ರಕ್ಕೆ ನಾಯಕನಾದನು. ರೊನಾಲ್ಡ್ ರೇಗನ್ ಅವರ ಜೀವನ ನಮಗೆ ಕಲಿಸುವ ಪಾಠವೊಂದೇ: ಪರಿಸ್ಥಿತಿಗಳು ನಿಮ್ಮನ್ನು ನಿರ್ಧರಿಸುವುದಿಲ್ಲ, ನಿಮ್ಮ ಕನಸುಗಳು ಮತ್ತು ಆತ್ಮವಿಶ್ವಾಸವೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಇದು ಕೇವಲ ಒಬ್ಬ ಅಧ್ಯಕ್ಷನ ಕಥೆಯಲ್ಲ, ಇದು ಅಸಾಧ್ಯವನ್ನು ಸಾಧ್ಯವಾಗಿಸುವ ನಂಬಿಕೆಯ ಕತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.